ವೆಲ್ಕಮ್ ಟು ಎನ್ಆರ್ ಪ್ರಾಪರ್ಟೀಸ್. ಸೊ ನಾನು ಇವತ್ತು ನಿಮಗೆ ಒಂದು ಒಳ್ಳೆ ಬೆಸ್ಟ್ ಲೊಕೇಶನ್ ಅಲ್ಲಿ ಅಪಾರ್ಟ್ಮೆಂಟ್ ತೋರಿಸ್ತಾ ಇದ್ದೀನಿ. ಅಂಡ್ ಇಲ್ಲಿ ಬಂದು ನಮಗೆ 2 BHK 4 ಫ್ಲಾಟ್ ಇದೆ. ಸೊ ಕಂಪ್ಲೀಟ್ ಆಗಿ ಕವರ್ಡ್ ಆಗಿದೆ. ಸೊ ಒಳಗಡೆ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ಎಂಟರ್ ಆಗ್ತದಂಗೆ ನೋಡ್ಬೋದು, ಕಂಪ್ಲೀಟ್ ಆಗಿ ಪ್ರತಿಯೊಂದು ಮನೆಗೂ ನಮ್ಗೆ ಇಂಡಿವಿಜುವಲ್ ಕಾರ್ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ನೋಡ್ಬೋದು ಲಿಫ್ಟ್ ಆಕ್ಸೆಸ್ ಕೂಡ ಇದೆ. ಸೊ ಈ ಲಿಫ್ಟ್ ಆಕ್ಸೆಸ್ ಅಲ್ಲಿ ಏನಂದ್ರೆ ಈ ಒಂದು ಫ್ಲೋರ್ ಇಂದ ಕಂಪ್ಲೀಟ್ ಆಗಿ ಟೆರೆಸ್ ತನಕ ಪ್ರತಿಯೊಂದ್ ಕಡೆನೂ ನಮ್ಗೆ ಲಿಫ್ಟ್ ಆಕ್ಸೆಸ್ ಇದೆ. ಸೊ ಇನ್ನು ರೆಡಿ ಆಗ್ಬೇಕಾಗಿದೆ. ಸೊ ಇದು ಬಂದು ನಮ್ಗೆ ಈ ಖಾತಾ ಇರುವಂತ ಪ್ರಾಪರ್ಟಿ. ಸೊ ಪ್ರಾಪರ್ಟಿ ಹೇಗಿದೆ ಅಂತ ನೋಡೋಣ. ಸೊ ಫಸ್ಟ್ ಫ್ಲೋರ್ ಮನೆ ಹೇಗಿದೆ ಅಂತ ನೋಡೋಣ. ಸೊ ಮೇನ್ ಡೋರ್ ಬಂದು ನಾರ್ತ್ ಫೇಸಿಂಗ್ ಅಲ್ಲಿ ಇರುತ್ತೆ. ಸೊ ನೋಡ್ಬೋದು ತುಂಬಾ ಚೆನ್ನಾಗಿದೆ. ಸೊ ತುಂಬಾ ಸ್ಪೇಷಿಯಸ್ ಆಗಿದೆ. ಲಿವಿಂಗ್ ಏರಿಯಾ ಅಂತೂ ಲೈಕ್ ನೋಡ್ಬೋದು ಬೆಳಕಲ್ಲ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಸೊ ನಂಗಂತೂ ಈ ಲಿವಿಂಗ್ ಏರಿಯಾನಲ್ಲಿರೋ ಲೈಟ್ ತುಂಬಾ ಇಷ್ಟ ಆಗ್ತಿದೆ. ಸೊ ನೋಡ್ಬೋದು ತುಂಬಾ ವಿಶಾಲವಾಗಿದೆ. ಎಂಟರ್ ಆಗ್ತಿದಂಗೆ ನಿಮ್ಗೆ ಡೈನಿಂಗ್ ಏರಿಯಾ ನೋಡ್ಬೋದು, ಕಿಚನ್ ನೋಡ್ಬೋದು. ಸೊ ಕಿಚನ್ ಅಲ್ಲೂ ಅಷ್ಟೇ ಇನ್ನ ವರ್ಕ್ ಎಲ್ಲ ಪೆಂಡಿಂಗ್ ಇದೆ, ಬಟ್ ನೀವು ನೋಡ್ಬೋದು ಸ್ಪೇಸ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ಕಿಚನ್ ಇಂದನೂ ಒಂದು ಬಾಲ್ಕನಿ ತರ ಇದೆ, ಯುಟಿಲಿಟಿ ತರ ಅಂತ ಅನ್ಕೋಬಹುದು. ಸೊ ಇಲ್ಲೂ ನಿಮ್ಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ತುಂಬಾ ಚೆನ್ನಾಗಿದೆ. ಸೊ ಗಾಳಿ ಬೆಳಕಿಗೆ ತುಂಬಾ ಚೆನ್ನಾಗಿದೆ ಕಿಚನ್ ಕಡೆಯಿಂದನು. ಸೊ ಇದು ಬಂದು ಯುಟಿಲಿಟಿ ಏರಿಯಾ ಅಂಡ್ ಕಿಚನ್. ಅಂಡ್ ಕಿಚನ್ ಪಕ್ಕದಲ್ಲಿ ಹೋಗ್ತಿದಂಗೆ ನಮಗೆ ಫಸ್ಟ್ ಬೆಡ್ರೂಮ್ ಸಿಗುತ್ತೆ. ಸೊ ಬೆಡ್ರೂಮ್ ಹೆಂಗಿದೆ ಅಂತ ನೋಡೋಣ. ಬೆಡ್ರೂಮ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ನೋಡ್ಬೋದು ತುಂಬಾ ಸ್ಪೇಷಿಯಸ್ ಆಗಿದೆ, ಗಾಳಿ ಬೆಳಕೆಲ್ಲ ತುಂಬಾ ಚೆನ್ನಾಗಿ ಬರ್ತಿದೆ. ಸೊ ಇಲ್ಲೂ ಕೂಡ ಈ ಒಂದು ಬೆಡ್ರೂಮ್ ಅಲ್ಲೂ ಕೂಡ ಬಾಲ್ಕನಿ ಇದೆ. ಸೊ ಕಿಚನ್ ಅಲ್ಲಿ ಇದ್ದಂಗೆ ಸೊ ನೋಡ್ಬೋದು. ಸೊ ವ್ಯೂ ಎಲ್ಲ ನೋಡ್ಬೋದು. ಸೊ ಇದು ಒಂದು ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತದ್ದು. ಸೊ ತುಂಬಾ ಚೆನ್ನಾಗಿದೆ. ಅಂಡ್ ಈ ಒಂದು ಬೆಡ್ರೂಮ್ ಅಲ್ಲಿ ಕೂಡ ನಮ್ಗೆ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ಇದು ಕೂಡ ಇನ್ನ ರೆಡಿ ಆಗ್ಬೇಕು. ಸೊ ಇದು ಬಂದು ಅಟ್ಯಾಚ್ ಬಾತ್ರೂಮ್. ಸೊ ಸೊ ಇದು ಬಂದು ಫಸ್ಟ್ ಬೆಡ್ರೂಮ್. ಸೆಕೆಂಡ್ ಬೆಡ್ರೂಮ್ ನ ನೋಡೋಣ. ಓಕೆ, ಸೊ ಎಂಟರ್ ಆಗ್ತದಂಗೆ ನಮ್ಗೆ ಇಲ್ಲೊಂದು ಸೆಕೆಂಡ್ ಬೆಡ್ರೂಮ್ ಸಿಗುತ್ತೆ. ಸೊ ಆಕ್ಚುಲಿ ಇಲ್ಲಿ ಕೂಡ ಒಂದು ಬಾತ್ರೂಮ್ ಅಟ್ಯಾಚ್ ಆಗಿದೆ. ಸೊ ಇಲ್ಲಿ ಕೂಡ ಎಲ್ಲ ಗ್ಲಾಸ್ ಮಿರರ್ಸ್ ಅಲ್ಲಿ ಕವರ್ ಮಾಡಿದ್ದಾರೆ. ಇದು ಬಂದು ಸೆಕೆಂಡ್ ಬೆಡ್ರೂಮ್. ಸೊ ಇದು ಅಷ್ಟೇ ಸ್ಪೇಷಿಯಸ್ ಅಂತ ಬಂದ್ರೆ ತುಂಬಾ ಸ್ಪೇಷಿಯಸ್ ಆಗಿದೆ. ಹಾಲ್ ಲಿವಿಂಗ್ ಏರಿಯಾ ಆಗ್ಲಿ ಅಥವಾ ಬೆಡ್ರೂಮ್ಸ್ ಅಲ್ಲಿ ತುಂಬಾ ಸ್ಪೇಷಿಯಸ್. ಸೆಕೆಂಡ್ ಬೆಡ್ರೂಮ್ ಆಪೋಸಿಟ್ ಅಲ್ಲಿ ನಮ್ಗೆ ಇನ್ನೊಂದು ಕಾಮನ್ ಬಾತ್ರೂಮ್ ಸಿಗುತ್ತೆ. ಸೊ ನೋಡ್ಬೋದು. ಸೊ ಇದು ಬಂದು ನಮ್ ಸೆಕೆಂಡ್ ಕಾಮನ್ ಬಾತ್ರೂಮ್. ಸೊ ನಿಮ್ಗೆ ಪೂಜಾ ರೂಮ್ ಕೂಡ ತೋರಿಸ್ತೀನಿ. ಸೊ ಪೂಜಾ ರೂಮ್ ಕೂಡ ನೋಡ್ಬೋದು. ಪೂಜಾ ರೂಮ್ ಒಂದು ತುಂಬಾನೇ ಸ್ಪೇಷಿಯಸ್ ಆಗಿದೆ. ಒಂದ್ 3 ಜನ ಕುತ್ಕೊಂಡು ಪೂಜೆ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಸೊ ಇದು ಬಂದು ಫಸ್ಟ್ ಫ್ಲೋರ್ ಅಲ್ಲಿರೋ ಮನೆ. ಅಂಡ್ ಇದೇ ತರ ನಮ್ಗೆ 3 ಮನೆ ಇದೆ. ಸೊ 4 ಮನೆ ಇದೆ, ಅದು 2 BHK ಮನೆ. ಸೊ ಮೇಲ್ಗಡೆ ಇನ್ನ ಒಂದು ಲಿವಿಂಗ್ ರೂಮ್ ತರ ಇದೆ, ಅವ್ರ ಒಂದ್ಗೆ ಮೀಟಿಂಗ್ ರೂಮ್ ತರ ಇದೆ ಮೇಲ್ಗಡೆ. ಸೊ ಅದು ಹೆಂಗಿದೆ ಅಂತ ನೋಡೋಣ ಬನ್ನಿ. ಸೊ ಟೆರೆಸ್ ಮೇಲೆ ಬಂದಿದ್ದೀನಿ. ಸೊ ನೋಡ್ಬೋದು ಪ್ರಾಪರ್ಟಿ ಎಷ್ಟು ಚೆನ್ನಾಗಿತ್ತು. ಆಕ್ಚುಲಿ ಇಲ್ಲಿ ನಮ್ಗೊಂದು ಮೀಟಿಂಗ್ ಹಾಲ್ ಅಥವಾ ಒಂದು ಪಾರ್ಟಿ ರೂಮ್ ಕೂಡ ಇಲ್ಲಿ ರೆಡಿ ಆಗುತ್ತೆ. ಸೊ ಅದು 4 ಫ್ಲೋರ್ ಯಾರು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಸೊ ಲೊಕೇಶನ್ ಅಂತ ಬಂದ್ರೆ ಎಕ್ಸಾಕ್ಟ್ ಆಗಿ ಬರೋದು ಅನ್ನಪೂರ್ಣೇಶ್ವರಿ ನಗರ, ಪಾಪರೆಡ್ಡಿ ಪಾಳ್ಯ, ನಾಗರ್ಬಾವಿಯಲ್ಲಿ. ಅಂಡ್ ಇಲ್ಲಿ ನಿಮ್ಗೆ ನಿಯರ್ ಬೈ ಅಂತ ಬಂದ್ರೆ NPS ಸ್ಕೂಲ್ ಇದೆ, ಆರ್ಚಿಡ್ ಸ್ಕೂಲ್ ಕೂಡ ಇದೆ. ಅಂಡ್ ಔಟರ್ ರಿಂಗ್ ರೋಡ್ ಇಂದ ಜಸ್ಟ್ 500 ಮೀಟರ್ಸ್ ಮಾತ್ರ ಸಿಗುತ್ತೆ. ಜೊತೆಗೆ ನಾಗರ್ಬಾವಿ ವಿಡಿಯೋ ಕಾಂಪ್ಲೆಕ್ಸ್ ಕೂಡ ಜಸ್ಟ್ ವಿತ್ ಇನ್ 1 ಕಿಲೋಮೀಟರ್ ಅಲ್ಲೇ ಇದೆ. ನಿಮ್ಗೆ ನಾವು ಈ ಪ್ರಾಪರ್ಟಿ ಮೇಲೆ ಇಂಟ್ರೆಸ್ಟೆಡ್ ಇದ್ರೆ ಮೇಲ್ಗಡೆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ನೆನ್ಪಿರ್ಲಿ, ನೋ ಬ್ರೋಕರೇಜ್, ನೋ ಕಮಿಷನ್. ಥ್ಯಾಂಕ್ ಯು.